ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಂಗಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಹೇಳುವಂತಹ ವಿಷಯ ಏನಂತಂದ್ರೆ, ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆಗುವಂತಹ ಶುಭ ಮತ್ತು ಅಶುಭ ಫಲಗಳು ಏನನ್ನ ನೋಡುವಂತಹ ವಿಷಯಗಳು. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತಕ್ಕಂಥದ್ದು ವಿಷಯವನ್ನ ಹೇಳಿ, ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆಗುವಂತಹ ಫಸ್ಟ್ ಶುಭ ಮತ್ತು ಅಶುಭ ಫಲಗಳನ್ನ ಇವತ್ತಿನ ದಿವಸ ನಿಮ್ಗೆ ಹೇಳಲು ನಾನು ಬಯಸುತ್ತೇನೆ. ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆಗುವಂತಹ ವಿಚಾರಧಾರಣೆಗಳು ಏನಂತಕ್ಕಂಥದ್ದು ನೋಡಿ. ಸಿಂಹ ರಾಶಿಯವರಿಗೆ ಏನಂತಂದ್ರೆ, ಅದು ಹೆಸರೇ ಹೇಳಿಕೊಡುವಂತೆ ಸಿಂಹ ರಾಶಿಯವರು ಅಂತಂದ್ರೆ ಒಂಥರ ಅಗ್ರವೇಸಿಯಾಗಿ ಬೆಳತಕ್ಕಂಥದ್ದು. ಅಂದ್ರೆ ಅವ್ರದ್ದು ಸ್ವಂತ ಬುದ್ಧಿಗೆ ಸ್ವಂತ ಮೈಂಡ್ ಆಗಿರ್ತಕ್ಕಂಥದ್ದು, ಅವ್ರದೇ ಆಗಿರ್ತಕ್ಕಂತಹ ಸ್ವಂತ ಬದುಕನ್ನ ಕಟ್ಟಿಕೊಳ್ಳೋರ್ತಕ್ಕಂಥದ್ದು, ಅವ್ರದೇ ಆಗಿರ್ತಕ್ಕಂತಹ ನನ್ನ ಕೈ ಕೆಳಗೆ 10 ಜನ ಕೆಲಸ ಮಾಡೋರು ಆಗುವಂತಹ ಮೆಂಟಾಲಿಟಿ ಇರ್ತಕ್ಕಂಥವ್ರೆ ಸಿಂಹ ರಾಶಿಯವರು. ಸಿಂಹ ರಾಶಿಯವ್ರಿಗೆ ಏನಂತಂದ್ರೆ, ಗುರು ಗೋಚಾರ ಫಲವನ್ನ ನೀಡ್ತಕ್ಕಂಥದ್ದು, ಶನಿ ಗೋಚಾರ ಫಲವನ್ನ ನೀಡ್ತಕ್ಕಂಥದ್ದು, ರಾಹು ಕೇತು ಗೋಚಾರ ಫಲವನ್ನ ನೀಡುವಂಥದ್ದು. ಇದು ಏನಂತಂದ್ರೆ ಸಿಂಹ ರಾಶಿಯವರ ಶುಭ ಮತ್ತು ಅಶುಭ ಫಲಗಳನ್ನ ಏನನ್ನ ನಾವು ತಿಳಿದುಕೊಳ್ಬೇಕಂತಕ್ಕಂಥದ್ದನ್ನ ನಿಮಗೆ ಮಾಹಿತಿಯನ್ನ ನೀಡ್ತೀನಿ ನೋಡಿ. ಅವ್ರಿಗೆ ಶುಭವ ಯಾವ ಕಾಲದಲ್ಲಿ ಮತ್ತು ಯಾವ ತಿಂಗಳಲ್ಲಿ ಆಗ್ತಕ್ಕಂಥದ್ದು ಶುಭ ಫಲಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಂತಂದ್ರೆ, ಶುಭ ಫಲಗಳೇನಂತಂದ್ರೆ, ವಿದೇಶಿಯಲ್ಲಿ ಪ್ರಯಾಣಗಳನ್ನ ಮಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸ್ವಲ್ಪ ಉನ್ನತ ಮಟ್ಟನಾಗಿ ಅಭಿವೃದ್ಧಿಯನ್ನ ಕಾಣುವಂಥದ್ದು, ಮತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭವಾಗುವಂಥದ್ದು, ಮತ್ತೆ ವಿವಾಹ ಕಾರ್ಯದಲ್ಲಿ ವಿವಾಹ ಕಾಲವನ್ನು ಕೂಡಿ ಬರ್ತಕ್ಕಂಥದ್ದು. ಇದು ಸಿಂಹ ರಾಶಿಯವರಿಗೆ ಫಲಾನುಭವವಾಗಿರ್ತಕ್ಕಂಥದ್ದು. ಈ ಸಿಂಹ ರಾಶಿಯವರಿಗೆ ಏನಾಗ್ತದಂದ್ರೆ, ಅಶುಭವಾದ್ರೆ ಏನಾಗ್ತದಂದ್ರೆ, ಅವ್ರಿಗೆ ಒಂದು ಆಸ್ತಿ ವಿಚಾರದಲ್ಲಾಗ್ಲಿ ಗಂಡ ಹೆಂಡತಿರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆಗ್ತಕ್ಕಂಥದ್ದು. ಮತ್ತೆ ಈಗ ನೋಡಿ, ಕಳೆದ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ತುಂಬಾ ಬೇಸರ ಆಗಿತ್ತು. ಯಾವ ರೀತಿಯಾಗಿ ಅಂತಂದ್ರೆ, ಗುರು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು, ಅನೇಕ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು, ಆಮೇಲೆ ವಿರುದ್ಧವಾಗಿ ಸ್ನೇಹಿತರ ಜೊತೆ ನಾವು ಚಲೋ ಇದ್ರು ಸಹಿತ ವಿರುದ್ಧವಾಗಿ ಅವ್ರು ನಮ್ ಜೊತೆ ನೆಡ್ಕೊಳ್ಬೇಕಂತಕ್ಕದ್ದು, ಎಷ್ಟೇ ದುಡಿದ್ರು ಸಹಿತ ಕೈಗೆ ಹಣ ಸಿಗದೆ ಇರ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿಯನ್ನೇ ಕಾಣದೇ ಇರ್ತಕ್ಕಂಥದ್ದು. ಇದು ಕಳೆದ ವರ್ಷಗಳಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು. ಈಗ ಏನಾಗ್ತದಂತಂದ್ರೆ, ಇವರಿಗೆ ಅಶುಭ ಫಲಗಳು ಏನಾಗ್ತದಂತಂದ್ರೆ, ಏನಾರ ವಸ್ತು ವಾಹನಗಳನ್ನ ಖರೀದಿ ಮಾಡುವಾಗ ಮೋಸಗಳನ್ನ ಮಾಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಮತ್ತೆ ಏನಾದ್ರು ಜಮೀನುಗಳನ್ನ ಖರೀದಿ ಮಾಡ್ಬೇಕಂತಂದ್ರೆ ಮೋಸಗಳನ್ನ ಮಾಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಗಂಡ ಹೆಂಡತಿಯರ ನಡುವೆ ವಿರಸ ಬಂದು ಜಗಳ ಆಗಿ ಮನಸ್ತಾಪಗಳು ಉಂಟಾಕೋತಕ್ಕಂತಹ ಸಂದರ್ಭಗಳು ಬಂತಕ್ಕಂಥದ್ದು. ಇದ್ರ ಅರ್ಥ ಏನಂತಂದ್ರೆ, ಶನಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಏನಾಗ್ತದಂದ್ರೆ, ಕುಟುಂಬದಲ್ಲಿ ಹೆಂಡತಿ ಒಂದ್ ಮಾತು ಹೇಳ್ದ ಗಂಡ ಒಂದ್ ಮಾತು ಹೇಳುದು, ಗಂಡ ಒಂದ್ ಮಾತು ಹೇಳ್ದ ಹೆಂಡತಿ ಒಂದ್ ಮಾತು ಹೇಳುದು, ಅಂದ್ರೆ ಮನಸ್ಸುಗಳು ಕಲಹಕ್ಕೆ ಒಯ್ಯುವಂತಹ ಮನಸ್ತಾಪಗಳು ಉಂಟಾಗ್ತವೆ. ಅದಕ್ಕೆ ಯಾವುದೇ ಒಬ್ಬ ಸನ್ಯಾಸಿ ಆಗಿರ್ತಕ್ಕಂಥ ಒಬ್ಬ ಗುರುಗಳು ಹೇಳ್ತಾರೆ ಏನಂತಂದ್ರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ. ನೋಡಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ಸತಿಪತಿಗಳು ಒಂದಾಗುವಂತಹ ಒಂದು ಮನಸ್ತಾಪಗಳು ಕೂಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತದಂದ್ರೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅಂತಹ ಮನಸ್ಥಿತಿಗಳು ಈ
ಮಾರ್ಚ್ ತಿಂಗಳಲ್ಲಿ ಆಗುವಂಥದ್ದು. ಮತ್ತೆ ಎಷ್ಟೇ ಓದಿದ್ರು ಸಹಿತ ನಿರಾಸಕ್ತಿ ಉಂಟಾಗ್ತಕ್ಕಂಥದ್ದು, ಎಷ್ಟೇ ಕೆಲಸಗಳನ್ನ ಮಾಡ್ತಕ್ಕಂಥ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ತುಂಬಾ ಏನಂತಂದ್ರೆ ನಿರಾಸಕ್ತಿಯನ್ನ ಉಂಟು ಮಾಡಿ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ನೆಮ್ಮದಿಯನ್ನ ಕಳೆದುಕೊಳ್ಳುವಂತಹ ಆಗುವಂತಹ ವಿಚಾರಗಳಾಗ್ತಕ್ಕಂಥದ್ದು. ಅಂತಂದ್ರೆ ಇದಕ್ಕೆ ನಾವು ಏನ್ ಮಾಡಿದ್ರೆ ಏನನ್ನ ಫಲಗಳನ್ನ ದೊರೆತಕ್ಕಂಥದ್ದಾಗ್ಲಿ, ಶುಭನ ಫಲಗಳ ದೊರಿತಾವ. ಯಾವ ರೀತಿಯಾಗಿ ಅಂತಂದ್ರೆ, ಒಂದು ಆಸ್ತಿ ವಿಚಾರಗಳನ್ನ ಖರೀದಿ ಮಾಡೋದಾಗಿರ್ತಕ್ಕಂಥ ವಾಹನಗಳನ್ನ ಖರೀದಿ ಮಾಡ್ತೀರಿ, ಮನೆಯಲ್ಲಿ ಏನಪ್ಪಾ ಅಂದ್ರೆ ನೆಮ್ಮದಿಯತೆ ಜೀವನ ಮಾಡ್ತೀರಿ. ಆದ್ರೆ ಏನಾಗ್ತಂದ್ರೆ ಕೆಲವೊಂದು ದಿನಗಳ ಕಳೆದಂತೆ ಏನಾಗ್ತಂದ್ರೆ ಶನಿ ಸಪ್ತಮ ಸ್ಥಾನದಲ್ಲಿ ಬಂದಾಗ ಏನಾಗ್ತಂದ್ರೆ ಕುಟುಂಬದಲ್ಲಿ ಕಲಹಗಳು, ವಿರಸಗಳು, ಜಗಳಗಳು ಬಂದಾಗ ಒಬ್ಬರಿಗೊಬ್ಬರಿಗೆ ಮನಸ್ತಾಪಗಳು ಉಂಟಾಗಿ ಏನಾಗ್ತಂದ್ರೆ ಮಾತು ಬಿಡುವಂಥದ್ದು, ಡೈವರ್ಸ್ ಕೇಸ್ ಆಗುವಂಥದ್ದು ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು. ಅದಕ್ಕಾಗಿ ನಾವ್ ಏನನ್ನ ಮಾಡ್ಬೇಕಂದ್ರೆ ವಿವಾಹ ಆಗದೆ ಇರೋರಾಗ್ಲಿ, ವಿವಾಹವನ್ನ ಆಗ್ತಕ್ಕಂಥವ್ರಾಗ್ಲಿ, ವಿವಾಹವನ್ನ ಕೂಡಿ ಬರುವಂತಹ ಈ ಮಾರ್ಚ್ ತಿಂಗಳಲ್ಲಿ ಆಗುವಂಥದ್ದು. ಮತ್ತೆ ಉದ್ಯೋಗಕ್ಕೆ ನಮ್ಮ ದೇಶದಲ್ಲಿ ಆಗುವಂತ ಸಮಸ್ಯೆ ಏನಂತಂದ್ರೆ ನಿರುದ್ಯೋಗಗಳ ಸಮಸ್ಯೆ ತುಂಬಾ ಇದೆ. ಅಂತಹ ಏನಂತಂದ್ರೆ ಏನನ್ನ ಒಂದು ಜಾಬ್ಗೆ ಅಪ್ಲೈ ಮಾಡಿದ್ರೆ ಅವಂತ ಆಗುವಂತಹ ಸಾಮರ್ಥ್ಯ ಈ ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆಗ್ತಕ್ಕಂಥದ್ದು. ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಶುಭವಾಗಿ ಆಗುವಂತಹದ್ದು ಇದು ಮಾರ್ಚ್ ತಿಂಗಳಲ್ಲಿ. ಇದಕ್ಕೆ ಏನ್ ಮಾಡ್ಬೇಕಪ್ಪ, ಈ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕಂದ್ರೆ ಏನನ್ನ ಮಾಡ್ಬೇಕಂದ್ರೆ, ಒಂದು ಶನಿ ಆಗ್ಲಿ, ಒಂದು ರಾಹು ಮತ್ತು ಕೇತುಗಳನ್ನ, ಒಂದು ಜಪಗಳನ್ನ, ಶಾಂತಿಯನ್ನ ಮಾಡಿಸಿ, ಕುಲದೇವರ ಆರಾಧನೆಯನ್ನ ಮಾಡಿಕೊಂಡು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು, ಏನಂತಂದ್ರೆ ಒಂದು ಗೋಮಾತೆಗೆ ಒಂದು ಆಕಳಕ್ಕೆ ಮನೆಗೆ ಕರೆದು ಬಾಗಿಲು ಎದುರಿಗೆ ಏನ್ ಮಾಡ್ಬೇಕಂದ್ರೆ ಒಂದು ರೊಟ್ಟಿ, ಒಂದು ಅರಶಿಣ ಬೇರು, ಸ್ವಲ್ಪ ಕಪ್ಪು ಎಳ್ಳನ್ನ ನಿಮ್ಮ ಮನೆಗೆ ದೃಷ್ಟಿ ತೆಗೆದ್ಬಿಟ್ಟು, ನಿಮ್ಗೆ ದೃಷ್ಟಿ ತೆಗೆದ್ಬಿಟ್ಟು ಆಕಳಿಗೆ ತಿನ್ನಿಸುವಂತಹ ಕಾರ್ಯಗಳನ್ನ ಮಾಡಿದ್ರೆ ಇವು ಸಿಂಹ ರಾಶಿಯವರಿಗೆ ಏನಾದ್ರೂ ಮುಂದೆ ಬರ್ತಕ್ಕಂತಹ ಏನಾದ್ರೂ ಅಶುಭ ಫಲಗಳಿದ್ರೆ ಅವೆಲ್ಲವೂ ಸಹಿತ ಸ್ವಲ್ಪ ತಕ್ಕ ಮಟ್ಟಿಗೆ ಹೋಗುವಂಥದ್ದು. ನಾ ಹೇಳುವಂತ ವಿಷಯ ಏನಂತಂದ್ರೆ, ಜಾತಕವನ್ನ ಕೇಳುವಂಥದ್ದಾಗ್ಲಿ, ಜಾತಕವನ್ನ ನೋಡುವಂಥದ್ದಾಗ್ಲಿ, ಭಕ್ತಿ ಭಾವ ಪ್ರೇಮದಲ್ಲಿ ಇರ್ತಕ್ಕಂಥದ್ದು. ಎಲ್ಲವನ್ನೂ ಜಾತಕದಲ್ಲೇ ನೋಡಿ ಜೀವನವನ್ನ ಅಳಿಯುವಂತಿಲ್ಲ. ಜಾತಕವನ್ನ ಯಾಕೆ ನೋಡಿಸ್ತಾರೆ ಅಂತಂದ್ರೆ, ಈಗ ನೋಡಿ, ಈಗ ನೀರಿನಲ್ಲಿ H2 ಅಂತ ಇರ್ತದ, ಒಂದು ಹೈಡ್ರೋಜನ್ ಇರ್ತದ, ಒಂದು ನೈಟ್ರೋಜನ್ ಇರ್ತದ, ಹಂಗ ಒಂದು ಹೈಡ್ರೋಜನ್ ಇರ್ತದ. ಒಂದು ನೀರಿನ ಪ್ರಮಾಣವನ್ನ 2 ಪ್ರಮಾಣವಾಗಿ ಮಾಡಿದಾಗ ಒಂದು ಆಮ್ಲಜನಕ, ಒಂದು ಆಕ್ಸಿಜನ್ ಅನ್ನ ಹಾಕಿ ಏನೋ ಒಂದು ಹಾಕಿ ಒಂದು ನೀರಿನ ಅಣುವನ್ನ ಮಾಡ್ತಾರ. ಈಗ ಒಂದೇ ಹೈಡ್ರೋಜನ್ ಅಷ್ಟೇ ಇದ್ಬಿಟ್ರೆ ಅದನ್ನ ನೀರ್ ನಾವು ಕುಡಿಯಕ್ ಆಗಲ್ಲ. ಬೇರೆ ಬೇರೆದಕ್ಕೆ ಆಕ್ಸಿಜನ್ ಅನ್ನ ನಾವೇನೋ ಒಂದು ಬೇಕಾಗಿರ್ತಕ್ಕಂಥ ಶರೀರದೊಳಗ ಬೇಕನ್ನ ತಗೊಂಡ್ರೆ ನಾವು ದೇಹ ಚೆನ್ನಾಗಿ ಇರ್ತದೆ. ನಾವು ಅದನ್ನ ಆಕ್ಸಿಜನ್ ಇಲ್ಲ, ಹೈಡ್ರೋಜನ್ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ದೇಹ ಒಣಗಿ ಏನಂದ್ರ ಕಡ್ಡಿ ಆಗ್ತಕ್ಕಂಥದ್ದು ಆಗ್ತದೆ. ಅಂದ್ರೆ ಮನುಷ್ಯನಿಗೆ ನೀರಿನ ಪ್ರಮಾಣ ಎಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು ಜಾತಕವು ಸಹಿತ ಅಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಎಲ್ಲವನ್ನೂ ನಂಬಿ ಅಂತ ನಾನು ಹೇಳೋದಿಲ್ಲ. ಏನಂತಂದ್ರೆ ಎಲ್ಲವೂ ಹಣೆ ಬರದಲ್ಲಿ ಬರ್ದಂಗಿದ್ದಿದ್ರೆ ನಾವು ಕೆಲಸನೇ ಮಾಡ್ತಿದ್ದಲ್ಲ. ನಮ್ಮ ಹಣೆ ಬರದಲ್ಲಿ ಇದೆ ಅಂತ ಮನೇಲಿ ಎಲ್ರು ಕೂರ್ತಿದ್ರು. ಹಣೆ ಬರಹ ಅಂತಂದ್ರೆ ಬೆವರೇನ್ ಇಳಿತದಲ್ಲ, ಹಣೆ ಬರವನ್ನ ಕಿತ್ಕೊಂಡು ಇಳಿಬೇಕಂತದ್ದು. ಬೆವರೇನದಲ್ಲ ಹಣೆ ಬರನ ಕಿತ್ಕೊಂಡು ಇಳಿಬೇಕಂದ್ರೆ ದುಡಿಮೆ ದೇವರಂತ ಹೇಳಿ ನಂಬಿಕ್ ಬದುಕಬೇಕು. ಇದನ್ನ ನಂಬಿ ಜಾತಕವನ್ನ ಯಾವ ರೀತಿಯಾಗಿ ನಾವು ಮಾಡುವಂತಹ ಕೆಲಸದಲ್ಲಿ 75 ಭಾಗದಷ್ಟು ದೇವರಲ್ಲಿ ನಂಬಿಕೆ ಇಡಿ, 25 ಭಾಗದಷ್ಟು ಜಾತಕದ ಮೇಲೆ ನಂಬಿಕೆ ಇಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ನೀವು ಇಲ್ಲಿಂದ ಅಲ್ಲಿಗೆ ಯಾವ್ದೋ ಒಂದು ಹಳ್ಳಿಗೆ ಹೋಗ್ತಾ ಇರ್ತೀರ, ನೀವು ಗಾಡಿ ಒಳಗೆ ಎಣ್ಣೆ ಹಾಕ್ಸ್ಕೊಂಡು ಹೋಗುವಾಗ ಗಾಡಿ ಒಳಗೆ ಎಣ್ಣೆ ಹಾಕ್ಸಕ್ಕಂತ ಒಂದು 50 ಭಾಗದಷ್ಟು, ನೀವೇನ್ ಗಾಡಿ ಮುಂದೆ ಹೋಗ್ತಕ್ಕಂಥದ್ದು ಅದು 50 ಭಾಗದಷ್ಟು. ನಾವು ಗಾಡಿ ಒಳಗೆ ಎಣ್ಣೆ ಇದೆ ಅಂತ ಹೇಳಿ ಮುಂದೆ ಸಂಚಾರವನ್ನು ಮಾಡಿದ್ರೆ ಎಲ್ಲಿ ಹೋಗಿ ನಿಲ್ತದಂತ ಗೊತ್ತಿಲ್ಲ. ಹಂಗೆ ಜಾತಕದಲ್ಲಿ ಆಗ್ಲಿ ಏನಾಗ್ಲಿ ಮುಂದೆ ಏನಾಗ್ತಕ್ಕಂಥದನ್ನ ಏನಂದ್ರೆ ಧರ್ಮ ಅವರು ಮಾಡಿರ್ತಕ್ಕಂತಹ ವಿಜ್ಞಾನಿಗಳು ವಲನಗಳ ಮೇಲೆ ಗ್ರಹದ ಸ್ಥಿತಿ ಗತಿಗಳನ್ನ ತಿಳಿಸಿಕೊಡ್ತಕ್ಕಂಥ ಅದನ್ನೇ ನಿಮಗೆ ನಾವು ಪ್ರಸ್ತಾಪನೆಯನ್ನ ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಸಹಿತ ಮಾರ್ಚ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಎಲ್ಲವೂ ಶುಭವಾಗ್ತದ. ಮತ್ತೆ ಅತಿ ಹೇಳುವಂತ ವಿಷಯ ಏನಂದ್ರೆ, ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡ್ಕೊಂಡು ಹೋಗಿ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ತಾಯಿಗೆ ನಮಸ್ಕಾರವನ್ನ ಮಾಡ್ಕೊಂಡು ನಿಮ್ಮೆಲ್ಲಾ ಕೆಲಸಗಳನ್ನ ಮಾಡಿ ಅಂತಕ್ಕಂತ ಹೇಳಿ, ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಹೀಗೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ.